ನಮಸ್ತೆ, ಹೇಗಿದ್ದೀರಾ? ಮೊದಲಿಗೆ ಚೆನ್ನಾಗಿದ್ದೀವಿ, ನೀರಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಈ ಹಿಂದೆ ನಾನು ಕುಸುಮ ಇರಲಿ, ಪಿಂಕಿ ಎಲ್ಲಿ ಇರಲಿ, ಗ್ಲೋಬಲ್ ಮಟ್ಟದಲ್ಲಿ ರೆಕಗ್ನಿಷನ್ ಸಿಕ್ಕಂತಹ ನಿಮ್ಮ ಸಿನಿಮಾಗಳು. ಸೊ ಪ್ರತಿ ವರ್ಷವೂ ಕೃಷ್ಣೇಗೌಡರ ಸಿನಿಮಾಗಳು ಸುಮಾರು ಇಂಟರ್ನ್ಯಾಷನಲ್, ನ್ಯಾಷನಲ್ ಲೆವೆಲ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಪ್ರದರ್ಶನ ಕಾಣುತ್ತೆ. ಸೊ ಅವಾರ್ಡ್ ಕೂಡ ಗೆದ್ದಿರೋದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಕೂಡ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಇಲ್ಲಿ ನಿಮ್ಮ ಲಚ್ಚಿ ಸಿನಿಮಾ ಸ್ಕ್ರೀನಿಂಗ್ ಆಯ್ತು. ಸೊ ಪ್ರಶಸ್ತಿ ಬರುತ್ತೆ ಅಂತಾನೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ, ಬಟ್ ಬಂತು ಕೂಡ. ಬಟ್ ನಿಮ್ ಗಮನಕ್ಕೆ ತಂದಿಲ್ಲ ಅನ್ನುವಂಥದ್ದನ್ನ ನಿಮ್ಮ ಸೋಷಿಯಲ್ ಪುಟದಲ್ಲಿ ನೋಡಿದಾಗ ಆಕ್ರೋಶ ವ್ಯಕ್ತಪಡಿಸಿದ್ದೀರಾ. ಏನ್ ರೀಸನ್, ಏನಾಯ್ತು, ಎಲ್ಲಿ ಅವ್ಯವಸ್ಥೆ ಆಗಿದೆ ಅಂತ ತಮ್ಗನ್ಸುತ್ತೆ ಅಂತ? ಈ ವರ್ಷದ ಫಿಲಿಂ ಫೆಸ್ಟಿವಲ್ ಗೊಂದಲದ ಗೂಡಾಗಿರ್ತಕ್ಕಂಥದ್ದು ಎಲ್ಲರಿಗೂ ಮನವರಿಕೆ ಆಗಿದೆ ಮತ್ತು ಮಾಹಿತಿ ಇದೆ. ಬಟ್ ಯಾವ ಕಾರಣಕ್ಕೆ ಈ ರೀತಿ ಆಯ್ತು ಅಂತ ಗೊತ್ತಿಲ್ಲ. ಬಹುಶಃ ಲಚ್ಚಿ ಸಿನಿಮಾಕ್ಕೆ ಕಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲಿಂ ಫೆಸ್ಟಿವಲ್ ಅಲ್ಲಿ ಇಂಡಿಯನ್ ವಿಭಾಗದಲ್ಲಿ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಬರುತ್ತೆ. ಅದು ಇವತ್ತರೆಗೂ ಕನ್ನಡದ ಯಾವ ಸಿನಿಮಾಕ್ಕೂ ಕೂಡ ಬಂದಿಲ್ಲ. ಸ್ಪರ್ಧೆಗೆ ಹೋಗಿದ್ದು ಬಿಟ್ರೆ ಪ್ರಶಸ್ತಿ ಆಯ್ಕೆ ಆಗಿರಲಿಲ್ಲ. ಪೂನಾ ಫಿಲಿಂ ಫೆಸ್ಟಿವಲ್ಗೆ ಹೋಗುತ್ತೆ, ಮುಂಬೈ ಇಂಟರ್ನ್ಯಾಷನಲ್ ಫಿಲಿಂ ಫೆಸ್ಟಿವಲ್ ಸೆಲೆಕ್ಟ್ ಆಗುತ್ತೆ, ಜಾಗರಣ ಫಿಲಿಂ ಫೆಸ್ಟಿವಲ್ ಸಿನಿಮಾ ಸ್ಕ್ರೀನಿಂಗ್ ಆಗುತ್ತೆ ಸೆಲೆಕ್ಟ್ ಆಗಿ, ನೈಜೀರಿಯಾ ಫಿಲಿಂ ಫೆಸ್ಟಿವಲ್ ಅದು ಸಿನಿಮಾಕ್ಕೆ ಪ್ರಶಸ್ತಿ ಬರುತ್ತೆ. ಇಷ್ಟೆಲ್ಲಾ ಪ್ರಶಸ್ತಿ ಪಡೆದ ಸಿನಿಮಾ ಇಲ್ಲಿ ಪ್ರಶಸ್ತಿಗೆ ಹೋಗುತ್ತೆ. ಇಲ್ಲಿ ಹೋದ್ಮೇಲೆ ಯಾವುದೋ ಒಂದು ವಿಭಾಗದ ಸಿನಿಮಾ ಪ್ರಶಸ್ತಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಕೂಡ ಅದು ಸರಿಯಾದ ನಮ್ಗೆ ಮಾಹಿತಿ ಇರಲ್ಲ. ಅಲ್ಲಿ ವೇದಿಕೆಯಲ್ಲಿ ಕೂಗ್ತಾರೆ ಕೃಷ್ಣೇಗೌಡ ಅಂತ, ಆದ್ರೆ ಅಲ್ಲಿ ಯಾರೋ ನೋಡಿದ್ರೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನಿಮ್ ಸಿನಿಮಾ ಪ್ರಶಸ್ತಿ ಬಂದಿದೆ, ನೀವು ಬಂದಿಲ್ವಾ ಇಲ್ಲಿ ಅಂತ. ಆದ್ರೆ ಈ ತರದ ತಾರತಮ್ಯನೋ ಅಥವಾ ಯಾಕೆ ಹಿಂಗ್ ಆಯ್ತು ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ಮಾಹಿತಿ ನಿಮಗೆ ಕೊಡಕ್ ನಾನು ಇಷ್ಟಪಡ್ತೀನಿ. ನೋಡಿ, ಒಂದು ಮಿಖಾ ಬಣ್ಣದ ಅಕ್ಕಿ ಸಿನಿಮಾದ ನಿರ್ಮಾಪಕ ಇವರು ಪ್ರಜಾವಾಣಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಸಿನಿಮಾ ಆಯ್ಕೆ ಆದ್ಮೇಲೆ. ಇಲ್ಲಿ ಲಾಬಿ ನಡೆಯುತ್ತೆ, ಲಾಬಿಯಿಂದ ದೂರ ಇಡಿ, ಆಮೇಲೆ ಆಯ್ಕೆ ಇದರಲ್ಲಿ ಪ್ರಕ್ರಿಯೆಯಲ್ಲಿ ಲಾಬಿ ನಡೆಯುತ್ತೆ, ಆಮೇಲೆ ಈ ಫೆಸ್ಟಿವಲ್ಗೆ, ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಈ ದೇಶದ ಯಾವ ಫೆಸ್ಟಿವಲ್ ಅಲ್ಲೂ ಕೂಡ ಬೆಲೆ ಇಲ್ಲ, ಬರೀ ಒಂದು ಫೋನ್ ಕಾಲ್ ಅಲ್ಲಿ ಸಿನಿಮಾಗಳು ಆಯ್ಕೆ ಆಗ್ತವೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ ಕಟ್ ಮಾಡಿದ್ರೆ ನೋಡಿದ್ರೆ ಅವ್ರ ಸಿನಿಮಾ ಇಲ್ಲಿ ಆಯ್ಕೆನೂ ಆಗುತ್ತೆ. ಆಯ್ಕೆ ಆದ್ಮೇಲೆ ಪ್ರಶಸ್ತಿಗೆ ಮೊದಲ ಸಿನಿಮಾ ಆಗಿ ಆಯ್ಕೆ ಆಗುತ್ತೆ ಅದು. ಅಂದ್ರೆ ಇವರು ಈ ಸ್ಟೇಟ್ಮೆಂಟ್ ಹೇಳಿದ್ಮೇಲೆ ಇವ್ರನ್ನ ಆಕ್ಚುಲಿ ಅವರು ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಈ ಸಿನಿಮಾನ ಹೊರಗಡೆ ಇಡಬೇಕಾಗಿತ್ತು. ಇದರ ಅಧ್ಯಕ್ಷರ ಗಮನಕ್ಕೂ ಬಂದಿದೆ. ಅವರು ಈ ಇಡೀ ಫೆಸ್ಟಿವಲ್ ನ ಕೆಟ್ಟ ಫೆಸ್ಟಿವಲ್ ಅಂತ ಹೇಳಿರೋದು ಅಧ್ಯಕ್ಷರ ಗಮನಕ್ಕೆ ಬಂದಿದೆ, ಆರ್ಟಿಸ್ಟ್ ಡೈರೆಕ್ಟರ್ ಗಮನಕ್ಕೆ ಬಂದಿದೆ. ಆದ್ರೆ ಅವರು ಓಲೈಸ್ಕೊಂಡು ಈ ಪ್ರಶಸ್ತಿ ಕೊಡ್ತಾರೆ. ಆ ಸಿನಿಮಾನ ಅವರು ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಆಚೆ ಇಡಲ್ಲ, ಆ ಸಿನಿಮಾನ ಪುರಸ್ಕರಿಸ್ತಾರೆ. ಜೊತೆಗೆ ಅವ್ರಿಗೆ ಸರಿಯಾದ ಮಾಹಿತಿ ಹೋಗುತ್ತೆ, ನಮ್ಮ ಸಿನಿಮಾಕ್ಕೆ ಪ್ರಶಸ್ತಿ ಬಂದಿದೆ, ಬನ್ನಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅದ್ರ ನಿರ್ದೇಶಕ ಅವತ್ತು ಹೋಗಿ ಸಿನಿಮಾನ ಪ್ರಶಸ್ತಿನ ಸ್ವೀಕರಿಸ್ತಾನೆ. ಅಂದ್ರೆ ಇವೆಲ್ಲವೂ ಕೂಡ ಬೈ ಫೋನ್ ಕಾಲಲ್ಲಿ ಆಗತ್ತದ ಅಥವಾ ಲಾಬಿಯಿಂದ ಆಗದಂತ ಈ ನಿರ್ಮಾಪಕ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಇಲ್ಲ ಈ ಸಂಸ್ಥೆ ಯಾರು ನಡೆಸ್ತಿದ್ರು ಅಧ್ಯಕ್ಷರು ಅವ್ರು ಉತ್ತರ ಕೊಡಬೇಕಾಗತ್ತೆ, ಆರ್ಟಿಸ್ಟ್ ಡೈರೆಕ್ಟರ್ ಉತ್ತರ ಕೊಡಬೇಕಾಗತ್ತೆ. ಯಾವ ಕಾರಣಕ್ಕೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಆ ಸಿನಿಮಾ ಆಯ್ಕೆ ಆಗುತ್ತೆ, ಯಾವ ಮಾನದಂಡಗಳನ್ನ ಇಟ್ಕೊಂಡು ಆಯ್ಕೆ ಮಾಡಿದ್ರಿ, ಇದ್ರ ಉದ್ದೇಶಗಳೇನು, ಮತ್ತೆ ಅವ್ರಿಗೆ ಮಾತ್ರ ಮಾಹಿತಿ ಹೆಂಗ್ ಹೋಗುತ್ತೆ ಸಿನಿಮಾ ಪ್ರಶಸ್ತಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇನ್ನಾರ ನಿರ್ಮಾಪಕರುಗಳಿಗೆ ನನ್ನಂತವನಿಗೂ ಕೂಡ, ನಾನು ಈಗ ಇಷ್ಟೆಲ್ಲ ನಾನು ಒಂದು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಇದ್ದೀನಿ. ಈ ವರ್ಷ ಆಯ್ಕೆ ಆಗಿರೋ ಸಿನಿಮಾಗಳಲ್ಲಿ 10 ಸಿನಿಮಾ ನಮ್ಮ ವಾಣಿಜ್ಯ ಮಂಡಳಿಯದು, 12 ಸಿನಿಮಾನೋ 14 ಸಿನಿಮಾನೋ ಇದೆ ಸ್ಪರ್ಧೆಯಲ್ಲಿ. ಅದ್ರಲ್ಲಿ 10 ಸಿನಿಮಾ ನಮ್ಮ ವಾಣಿಜ್ಯ ಮಂಡಳಿ ಸಿನಿಮಾಗಳವು. ಇಷ್ಟೆಲ್ಲ ಏನ್ ಹೇಳ್ತೀವಿ, ತಾಕತ್ತು, ನಮ್ಮ ಚೇಂಬರ್ ತಾಕತ್ ಅಂತ ಹೇಳ್ಬೋದು, ಅಥವಾ ನಮ್ಮ ಸದಸ್ಯರ ತಾಕತ್ ಅಂತ ಇರ್ಬೋದು, ಅಂತ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅವರೆಲ್ಲರೂ. ಸೊ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮನ್ನು ಒಂದು ಸೌಜನ್ಯಕ್ಕಾದ್ರೂ ಕರೆಯುವ ವ್ಯವಧಾನ ಇಟ್ಕೊಂಡಿಲ್ಲ. ಆದ್ರೆ ಏನರ್ಥ ಇದು, ಯಾಕೆ ಹಿಂಗ ಆಗುತ್ತೆ? ಈಗ ಆಲ್ರೆಡಿ ಇದ್ರ ಬಗ್ಗೆ ತುಂಬಾ ಜನ ಗೊಂದಲವಾಗಿ ಈ ಗೊಂದಲದ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ. ಇನ್ವಿಟೇಷನ್ ಕೊಟ್ಟಿಲ್ಲ, ನಮ್ಗೆ ಯಾರು ಇದು ಬಂದಿಲ್ಲ, ನಮ್ಮನ್ನ ಎಲ್ಲೂ ಗೌರವಿಸಿಲ್ಲ. ಇದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ, ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ಫಿಲಿಂ ಫೆಸ್ಟಿವಲ್ ನಡಿಬೇಕಾದ್ರೆ ಎಲ್ಲ ಈ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಂತ ಅನೇಕ ನಿರ್ದೇಶಕರಿದ್ದಾರೆ, ನಮ್ಮಲ್ಲಿ ನುರಿತ ನಿರ್ದೇಶಕರಿದ್ದಾರೆ. ಇವ್ರನ್ನೆಲ್ಲ ಕರೆಯೋರು. ರಾಜನ್ ಸಿಂಗ್ ಬಾಬು ಇರ್ಬೋದು, ಗಿರೀಶ್ ಕಾಸರೋಳಿ ಇರ್ಬೋದು, ಪಿ ಶಶಾದ್ರಿ ಇರ್ಬೋದು, ಲಿಂಗದೇವ್ರು ಇರ್ಬೋದು, ನಂಜುಂಡೇಗೌಡರು ಇರ್ಬೋದು, ನಾಗ್ತಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ನಾಗಾಭರಣ ಇರ್ಬೋದು. ಈ ತರದ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಉದ್ದ ಇದೆ. ಇಂಥವ್ರನ್ನೆಲ್ಲ ಕರೆದು ಒಂದು ಕಮಿಟಿಲಿ ಒಂದು ಕೂತು ಒಂದು ಮೀಟಿಂಗ್ ಮಾಡೋರು. ನಿಮ್ಗೆ ಸಪೋರ್ಟ್ ಬೇಕು, ನೀವೆಲ್ಲ ಇನ್ವಾಲ್ವ್ ಆಗಿ ಇದ್ರೊಳಗಡೆ ಸೇರ್ಕೊಡಿ, ನೀವು ಸಜೆಷನ್ಗಳು ಕೊಡಿ ಅಂತ ಕೇಳ್ತಿದ್ರು. ಈ ವರ್ಷ ಆ ಕೆಲಸ ಕೂಡ ಆಗ್ಲಿಲ್ಲ. ಯಾಕೆ, ಇದ್ರ ಹಿನ್ನೆಲೆ ಏನು, ಅಥವಾ ಇದ್ರ ಹಿಂದೆ ಯಾರಿದ್ದಾರೆ, ಯಾವ ಕಾರಣದ ಕೈಗಳು ಕೆಲಸ ಮಾಡ್ತವೆ ಅನ್ನೋಂಥದ್ದು ಇವತ್ತವರೆಗೂ ಗೊತ್ತಾಗಿಲ್ಲ. ಕೊನೆ ಹಂತದವರೆಗೂ ಗೊಂದಲದ ಗೂಡಾಗಿ ಕಾರ್ಯಕ್ರಮ ಮುಗಿಯುತ್ತೆ. ಮುಗಿದ ಮೇಲೂ ಕೂಡ ಪ್ರಶಸ್ತಿ ಹಂಚಿಕೆ ವಿಚಾರದಲ್ಲೂ ಕೂಡ ಗೊಂದಲವಾಗೇ ಅದು ನಿಭಾಯಿಸ್ತಾರೆ. ಪ್ರಶಸ್ತಿಗೆ ಬಂದ ನಂತರ ಮಾಹಿತಿ ಕೊಡುವ ಹಂತಕ್ಕೂ ಇವ್ರು ಹೋಗಿಲ್ಲ. ಇದು ಯಾಕೆ ಅನ್ನೋದು ಗೊತ್ತಿಲ್ಲ. ಬಟ್ ಸರ್ಕಾರ ಈ ವಿಚಾರವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಪರಿಗಣಿಸಿ ಇನ್ನು ಮುಂದಾದ್ರೂ ಈ ತರದ ಗೊಂದಲಗಳು ಆಗದಂಗೆ ಗಮನ ಇಟ್ಟರೆ ಒಳ್ಳೇದು ಅಂತ ನಮಗೆ. ಯಾಕೆಂದ್ರೆ ₹1 2 ಅಲ್ಲ, 9 ಕೋಟಿ ರೂಪಾಯಿಗಳ ಹಣ ಖರ್ಚು ಮಾಡ್ತಾರೆ. ನಾನು ಮೊನ್ನೆ ಒಂದು ಪೂನಾ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ದೆ. ಅಲ್ಲಿ ಸರ್ಕಾರದ ಮಂತ್ರಿ ಹೇಳಿದ್ರು, ನಾವು 4 ಕೋಟಿ ಕೊಡ್ತೀವಿ ಈ ಫೆಸ್ಟಿವಲ್ಗೆ ಅಂತ.
4 ಕೋಟಿ ಕೊಡೋದಕ್ಕೆ ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದು ಅಂತಂದ್ರೆ, ಪ್ರತಿ ಒಬ್ಬ ಡೆಲಿಗೇಟ್ ಅಲ್ಲಿ ಹೋದ ತಕ್ಷಣ ಫ್ಲೈಟ್ ಇಳಿದು ಆಚೆ ಬರ್ತಿದ್ದಂಗೆ ಡೆಲಿಗೇಟ್ಗೆ ಒಂದು ಕಿಟ್ ಕೊಡ್ತಾರೆ. ಆ ಕಿಟ್ ಅಲ್ಲಿ ಅವರ ಡೆಲಿಗೇಟ್ ಪಾಸ್ ಇರುತ್ತೆ, ಸಿನಿಮಾದ ಬ್ರೋಚರ್ಸ್ ಇರುತ್ತೆ, ಸಿನಿಮಾದ ಶೆಡ್ಯೂಲ್ ಲಿಸ್ಟ್ ಇರುತ್ತೆ, ಒಂದಷ್ಟು ಡ್ರೈ ಫ್ರೂಟ್ಸ್ ಇರುತ್ತೆ, ಒಂದು ಬ್ಯಾಗ್ ಇರುತ್ತೆ, ಈ ತರದ್ ಎಲ್ಲ ಇರ್ತಕ್ಕಂಥ ಒಂದು ಕಿಟ್ ನ ಕೊಟ್ಟು ಅವ್ರು ರಿಸೀವ್ ಮಾಡ್ತಾರೆ. ಎಂತ ಕಲ್ಚರ್ಡ್ ಆಗಿ ನಡೆಸ್ತಾರೆ ಕಾರ್ಯಕ್ರಮ. ಬರೀ 4 ಕೋಟಿಗೆ ಅವ್ರು ಹೋಟ್ಲಿ ತಲುಪಿಸೋದ್ರಿಂದ ಹಿಡಿದು ಒಬ್ಬರು ಕೋಆರ್ಡಿನೇಟ್ ಮಾಡೋದಕ್ಕೆ ಒಬ್ಬ ಹುಡುಗರು ಬಿಡ್ತಾರೆ ನಮ್ಮ ಜೊತೆ. ಯಾವತ್ತೋ ನಿಮ್ ಸಿನಿಮಾ ಶೆಡ್ಯೂಲ್ ಆಗಿದೆ, ಯಾವ ಥಿಯೇಟರ್ ಅಲ್ಲಿ ಇದೆ, ಎಷ್ಟು ಗಂಟೆಗೆ ಹೊರಡಬೇಕಾಗುತ್ತೆ, ಕಮ್ಯುನಿಕೇಟ್ ಅಷ್ಟು ನೀಟಾಗಿ ಮಾಡ್ತಾರೆ. ಇಲ್ಲಿ 9 ಕೋಟಿ ಹಣ ತಗೊಂಡು ಯಾಕೆ ಈ ರೀತಿ ಮಾಡ್ತಾರೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ನನಗೆ. ಸರ್, ಲಚ್ಚಿ ಸಿನಿಮಾ ಅದೇ ಅವಾಗಲೇ ಹೇಳ್ತಾ ಇದ್ರಿ, ಬೇರೆ ಬೇರೆ ಕಡೆ ನಿಮ್ ಸಿನಿಮಾ ಸ್ಕ್ರೀನಿಂಗ್ ಆಗಿದ್ದು, ಅಲ್ಲಿ ಪ್ರಶಸ್ತಿ ಕೂಡ ಬಂತು, ಅಲ್ಲಿ ಗೌರವ ಸಿಕ್ಕಂತ ಲಚ್ಚಿಗೆ ಇಲ್ಲಿ ಕಡೆಗಣಿಸಿದ್ದು ಎಷ್ಟು ನಿಮಗೆ ನೋವು ತಂದಿದೆ, ಎಷ್ಟು ಅಸಮಾಧಾನ ವ್ಯಕ್ತಪಡಿಸ್ತೀರಿ ಈ ಕ್ಷಣ ಅಂತ? ಖಂಡಿತ ಅಲ್ವಾ. ಈಗ ಕರ್ನಾಟಕಕ್ಕೆ ಇವತ್ತರೆಗೂ ಸಿಕ್ಕದೇ ಇರ್ತಕ್ಕಂಥ ಜಾಗದಲ್ಲಿ ಒಂದು ಪ್ರಥಮ ಪ್ರಶಸ್ತಿ ಸಿಕ್ಕುತ್ತೆ ಕನ್ನಡಕ್ಕೆ. ಕನ್ನಡದ ಹಿರಿಮೆನ ನಾವು ಅಲ್ಲಿ ಎತ್ತಿಡಿತೀವಿ, ಕನ್ನಡದ ಬಾವುಟನ ಹಾರಿಸಿದೀವಿ, ಕನ್ನಡದ ನಿರ್ಮಾಪಕರು ಅಥವಾ ನಿರ್ದೇಶಕರು ಕೂಡ ಒಂದು ಆ ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾ ಮಾಡೋದು ತಾಕತ್ತಿರುತ್ತೆ ಅಂತಕ್ಕಂಥ ಸಿನಿಮಾ ತೋರಿಸ್ಕೊಟ್ಟಾಗ, ನನ್ನ ನಾಡಿನಲ್ಲಿ, ನನ್ನ ಊರಿನಲ್ಲಿ, ನನ್ನ ಜನದ ಬಗ್ಗೆ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಿಲ್ವಲ್ಲ ಅಂತ ಒಂದು ಸಿನಿಮಾ ಮಾಡಿದೀನಿ ಅಂತಂದ್ರೆ ಆ ಸಿನಿಮಾಕ್ಕೆ ಸಿಕ್ಕುವ ಗೌರವ. ಈಗ ನೈಜೀರಿಯಾದಲ್ಲಿ ನನ್ಗೆ ಯಾರು ದೊಡ್ಡಪ್ಪ ಮಕ್ಕಳಿಲ್ಲ, ಕಲ್ಕತ್ತಾದಲ್ಲಿ ನಮ್ಮ ಚಿಕ್ಕಪ್ಪ ಮಕ್ಕಳಿಲ್ಲ, ಇಷ್ಟಕ್ಕೂ ಕಲ್ಕತ್ತಾದಲ್ಲಿ ನಾನು ಸಿನಿಮಾ ಆಯ್ಕೆಯಾಗಿದ್ದವರು 3 ಜನ ಇಂಟರ್ನ್ಯಾಷನಲ್ ಜೂರಿಗಳು. ಅವ್ರುಗಳು ಸಿನಿಮಾ ನೋಡಿ ಸಿನಿಮಾ ಒಪ್ಕೋತಾರೆ, ಪ್ರಶಸ್ತಿ ಕೊಡ್ತಾರೆ. ಇಲ್ಲಿ ನಮ್ಮವರೇ ನಮಗೆ ಅದೇನು ಆಗಿರುತ್ತೋ ಗೊತ್ತಿಲ್ಲ, ಇತ್ಲು ಗಿಡ ಮದ್ದಲ್ಲ ಅಂತಾರಲ್ಲ, ಹಂಗ ಆಗೋಗಿದೆ ಈ ಪರಿಸ್ಥಿತಿ. ಬಟ್ ಮನಸ್ಥಿತಿ ನಾನು ಹೇಳೋದು, ವಿರೋಧಿಸಂಗಿದ್ರೆ ಕೃಷ್ಣೇಗೌಡನ ವಿರೋಧಿಸ್ತೀವಿ ಅನ್ನೋದನ್ನ ತಲೆಯಲ್ಲಿ ಬಿಟ್ಟು ಕೃಷ್ಣೇಗೌಡ ಮಾಡಿ ಸಿನಿಮಾ ಯಾಕೆ ವಿರೋಧಿಸೋಕೆ ಹೋಗ್ತೀರಿ? ನೀವು ಚಾಲೆಂಜ್ ಮಾಡಂಗಿದ್ರೆ ಒಂದ್ ಒಳ್ಳೆ ಸಿನಿಮಾ ಮಾಡ್ಕೊಂಡ್ ಬನ್ನಿ. ಎಸ್, ನಾನು ನಿನ್ಗೆ ಒಂದ್ ಒಳ್ಳೆ ಸಿನಿಮಾ ಮಾಡ್ತೀನಿ ಕಡೆ, ನಿನ್ ಸಿನಿಮಾ ಪಕ್ಕಕ್ಕೆ ಇಡೋಣ, ನಾನು ಅಲ್ಲಿ ಚಾಲೆಂಜ್ ಮಾಡ್ತೀನಿ, ಆ ತರ ಸ್ಪರ್ಧೆ ಮಾಡ್ತೀನಿ, ಹಾಗೆ ಬನ್ನಿ. ಅದು ಬಿಟ್ಟು ಕೃಷ್ಣೇಗೌಡ ಸಿನಿಮಾ ಮಾಡ್ದಾನೆ ಕೃಷ್ಣೇಗೌಡ ಸಿನಿಮಾ ಪ್ರಶಸ್ತಿ ಕೊಡಬಾರ್ದು ಅನ್ನತಕ್ಕಂಥದ್ದು ಇದೆಯಲ್ಲ, ಈ ಧೋರಣೆ ಸರಿಯಲ್ಲ ಅಂತ ನಾನು ಹೇಳೋದು. ಯಾಕೆಂತಂದ್ರೆ ಒಂದು ಬೇಸರ ಆಗುತ್ತೆ. ಏನಪ್ಪಾ ನಾವು ಅಷ್ಟೆಲ್ಲ ಒಂದು ಸಿನಿಮಾ ಮಾಡೋದು, ಆಗ್ಲೇ ನಾನು ಮಾತಾಡ್ತಾ ಹೇಳ್ತಿದ್ದೆ, ಮುಂಚೆ ಒಂದು ಸಿನಿಮಾ ಮಾಡೋದು ಹೆಂಗೆ, ಆ ಸಿನಿಮಾ ಒಳ್ಳೆ ಗುಣಮಟ್ಟದ ಸಿನಿಮಾ ಮಾಡೋದು ಹೆಂಗೆ, ಅದು ಎಷ್ಟು ಚೆನ್ನಾಗಿ ನಾವು ಸಿನಿಮಾ ಮಾಡಬೇಕು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸಿನಿಮಾನ ಹೆಂಗೆ ನಿಲ್ಲ ಅಂತ ಸಿನಿಮಾ ಆಗ್ಬೇಕು ಅಂತ ಹೇಳಿ ತಲೆ ಕೆಡಿಸೋ ಸಿನಿಮಾ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾನ ನಾವು ಹೆಂಗ ಪ್ರೊಟೆಕ್ಟ್ ಮಾಡ್ಕೋಬೇಕು ಇಂತ ದುರುಳರ ಮಧ್ಯೆ, ಅಥವಾ ಈ ತರ ಅವಿವೇಕಿಗಳ ಮಧ್ಯೆ, ಅಥವಾ ಈ ತರ ಸಿನಿಮಾನೇ ಮಾಡಿದ್ರೆ ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದಂತ ಯಾವ್ದೋ ಒಂದು 4 ಯಾವತ್ತೋ ಒಂದು ಸಿನಿಮಾ ಮಾಡಿ ಇವತ್ತು ನಾವು ನಿರ್ಮಾಪಕರು, ನಾವು ಸದಸ್ಯರು ಅಂತಕ್ಕಂಥ ಬ್ಲೇವಲ್ ಅಂಟಿಸ್ಕೊಂಡು ಈಗಲೂ ಆಯಕಟ್ಟಿನ ಜಾಗದಾಗ ಕೂತ್ಕೊಂಡು ಮತ್ತೆ ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಒಂದು ಒಳ್ಳೆ ಸಿನಿಮಾನ ಕಿತ್ತಾಕ ಪ್ರಯತ್ನ ಮಾಡ್ತಾರಲ್ಲ, ದಯವಿಟ್ಟು ಅವ್ರಿಗೆ ದೇವ್ರು ಒಳ್ಳೇದು ಬುದ್ಧಿ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಈ ಸಲ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸೇಷನ್ ಸರಿ ಇರಲಿಲ್ಲ, ಆರ್ಗನೈಸ್ ಮಾಡಿದ ರೀತಿ ಸರಿ ಇರಲಿಲ್ಲ ಅನ್ನೋದು ಎಲ್ರಿಗೂ ಹೋಗಿದ ಹಳೆ ವಿಚಾರ ಆಗತ್ತೆ ಇವತ್ತಿಗೆ. ಬಟ್ ಆದ್ರೆ ಫಿಲ್ಮ್ ಫೆಸ್ಟಿವಲ್ ವಿರುದ್ಧ ಧ್ವನಿ ಎತ್ತಿದ್ದು ಮತ್ತೆ ಅಲ್ಲಿನ ಹುಳುಕುಗಳನ್ನ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡಿದ್ರಿಂದನೇ ಆ ಒಬ್ಬ ನಿರ್ಮಾಪಕರ ಸಿನಿಮಾಗೆ ಅವಾರ್ಡ್ ಸಿಕ್ತು ಅಂತ ಅನ್ಸುತ್ತಾ ತಮಗೆ, ಅಥವಾ ಹೇಗೆ ಅಂತ? ಅಲ್ಲ, ಇದು ಕೂಲಂಕುಷ ವಿಚಾರಣೆ ನಡೀಬೇಕಾಗತ್ತೆ. ಯಾಕೆ ಅಂತ ಇದು ಬ್ಲಾಕ್ ಮೇಲ್ ತಂತ್ರನ, ಅವ್ನ ಸಿನಿಮಾ ಆಯ್ಕೆ ಮಾಡ್ಕೊಳಕ್ಕೆ ಇದೊಂದು ಬ್ಲಾಕ್ ಮೇಲ್ ತಂತ್ರನೂ ಇರ್ಬೋದು. ಎಸ್, ನಾನು ಈ ತರ ಮಾತಾಡಿದೀನಿ, ನಂದೊಂದು ಬಾಕ್ಸ್ ಐಟಮ್ ಆಗಿ ಒಂದು ಒಳ್ಳೆ ಪತ್ರಿಕೆಯಲ್ಲಿ ಬರುತ್ತೆ ಅಂತ ಅಂದಾಗ ಇವನು ನಾನು ಯಾಕೆ ಎದುರಾಕಬೇಕು, ಆ ಸಿನಿಮಾಗೆ ಪ್ರಶಸ್ತಿ ಕೊಡೋಣ ಅಂತ ತೀರ್ಮಾನ ತಗೊಂಡ್ರ, ಇಲ್ಲ ಒಂದು ಬೈ ಫೋನ್ ಕಾಲಲ್ಲಿ ಅವನ ಸಿನಿಮಾ ಆಯ್ಕೆ ಆಗಿತ್ತಾಗಾದ್ರೆ ಈಗ ಹೇಳ್ಬೇಕಲ್ಲ, ಬೈ ಫೋನ್ ಕಾಲ ಸಿನಿಮಾ ಆಯ್ಕೆ ಆಗುತ್ತೆ ಅಂತಂದ್ರೆ ಯಾರ ಸಿನಿಮಾ ಆಯ್ಕೆ ಆಯ್ತು, ಇವ್ರದೇನಾ ಬೇರೆಯವ್ರದ? ಮತ್ತೆ ಇವ್ರ ಸಿನಿಮಾ ಪ್ರಶಸ್ತಿ ಹೆಂಗ್ ಬರುತ್ತೆ ಅದನ್ನು ಹೇಳ್ಬೇಕಲ್ಲ. ಇದು ನಿಜವಾಗೂ ಆಯ್ಕೆ ಆಯ್ತಾ, ಇಲ್ಲ ಈ ತರ ಬ್ಲಾಕ್ ಮೇಲ್ ತಂತ್ರದಿಂದ ಆಯ್ಕೆ ಆಯ್ತಾ? ಆಮೇಲೆ ಅವ್ರಿಗೆ ಮಾತ್ರ ಕರೆಕ್ಟ್ ಆಗಿ ಹೆಂಗೆ ಕರೆಯೋಲೆ ಹೋಗುತ್ತೆ ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ, ಬೇರೆಯವ್ರಿಗೆ ಯಾಕೆ ಹೋಗಲ್ಲ? ಎಷ್ಟು ಜನ ನಿರ್ಮಾಪಕರು ಹೋಗಿಲ್ಲ, ಪ್ರಶಸ್ತಿ ಬಂದಿರ್ತಕ್ಕಂಥವ್ರು ಅನೇಕ ಜನ ಹೋಗೇ ಇಲ್ಲ. ಅವ್ರಿಗೆ ಯಾಕೆ ಈ ಮಾಹಿತಿ ಇಲ್ಲ, ಇವ್ರಿಗೆ ಮಾತ್ರ ಹೆಂಗೆ ಮಾಹಿತಿ ಇರುತ್ತೆ? ಅಂದ್ರೆ ಇವ್ರದೊಂದು ಸಂಘಟಿತವಾದ ಆರ್ಗನೈಸೇಷನ್ ಒಳಗಡೆ ಇವ್ರದ್ದು ನೆಟ್ವರ್ಕ್ ಇದೆಯಾಗಾದ್ರೆ ಈ ತರದ ಅನೇಕ ಅನುಮಾನಗಳು ನಮಗೆ ಕಾಡ್ತಾ ಹೋಗ್ತವೆ. ಸರ್, ತಾವು ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದ್ 2-3 ವರ್ಷದ ಹಿಂದೆ ಜೂರಿ ಮೆಂಬರ್ ಆಗಿದ್ರಿ ಅಂತ ಕಾಣಿಸುತ್ತೆ, ಹೌದಾ? ಸೊ ಆ ಟೈಮಲ್ಲಿ ಅಂದ್ರೆ ಸಿನಿಮಾಗಳ ಆಯ್ಕೆ ಹೇಗಿರ್ತಾ ಇತ್ತು, ಯಾವ ಎಂತಹ ಸಿನಿಮಾಗಳಿಗೆ ಅವಾರ್ಡ್ ನ ಘೋಷಣೆ ಮಾಡ್ತಿದ್ರಿ, ನಿಮ್ ಜೂರಿ ಕಮಿಟಿಯಲ್ಲಿ ನಮ್ಮವ್ರು ಯಾರೆಲ್ಲ ಇದ್ರು ಅನ್ನೋ ತರದ್ದು? ಆಗದು ನಾವು ಮೊದಲ ಪ್ಯಾನಲ್, ಆಯ್ಕೆ ಪ್ಯಾನಲ್ ಇದ್ವಿ. ಆಗ ಕೆ.ಸಿ. ಚಂದ್ರು ಅವರಿದ್ರು, ಬಿ ಗಣಪತಿ ಅವರಿದ್ರು, ಇನ್ನೊಂದು 3-4 ಜನ ಯಾರೋ ಇದ್ರು, ಮರ್ತು ಹೋಗ್ಬಿಟ್ಟಿದ್ದೀನಿ ಈಗ, ತುಂಬಾ ವರ್ಷಗಳಿಂದ. ಆಗ ಇನ್ನೊಂದು ಏನಾಗ್ತಿತ್ತು ಅಂದ್ರೆ ಈ ರೀತಿ 3 ಕಮಿಟಿ ಮಾಡ್ತಾ ಇರಲಿಲ್ಲ. ಒಂದೇ ಕಮಿಟಿಯವರು 120 ಸಿನಿಮಾ ಬಂದಿತ್ತು ಆ ವರ್ಷ. ಒಂದೇ ಕಮಿಟಿಯವರು ಅಷ್ಟೂ ಸಿನಿಮಾನ ನೋಡಿ ಅದರಲ್ಲಿ 12 ಸಿನಿಮಾನ ಆಯ್ಕೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಆಗ ನಮ್ಮ ರಾಜನ್ ಸಿಂಗ್ ಬಾಬು ಅವರು ಅಧ್ಯಕ್ಷರಿದ್ರು. ಆಗ ಅಷ್ಟೂ ಸಿನಿಮಾ ನೋಡಿ 12 ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ಪ್ರಕ್ರಿಯೆ. ಯಾಕೆ ಅಂತಂದ್ರೆ ಒಂದೇ ಟೀಮ್ ನೋಡಿದಾಗ 12 ಸಿನಿಮಾನ ಇಡೀ ಅಷ್ಟು ಜನ ಸಿನಿಮಾದಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಈ 3 ಟೀಮ್ ಮಾಡಿದಾಗ
ಒಂದಷ್ಟು ಸಿನಿಮಾಗಳು ಒಳ್ಳೆವೇ ಒಬ್ಬರ ಹತ್ರ ಹೋಗ್ಬೋದು, ಒಂದು ಟೀಮ್ಗೆ ಹೋಗೋದು, ಇನ್ನೆರಡು ಟೀಮ್ಗೆ ಕೆಟ್ಟ ಸಿನಿಮಾಗಳೇ ಹೋಗ್ಬೋದು. ಈಗ ಎಲ್ಲಾರು ಈ ನಿಮಗೆ ಕೊಟ್ಟರ ಸಿನಿಮಾದಲ್ಲಿ 4 ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ರೆ ಅವ್ರ ಹತ್ರ ಹೋಗಿರೋದ್ರಲ್ಲಿ 4 ಪಿಕ್ಚರ್ ಆಯ್ಕೆ ಮಾಡ್ಕೊಡ್ತಾನೆ. ಅಲ್ಲಿ ಆ ಸಿನಿಮಾದ ಕ್ವಾಲಿಟಿ ಹಾಳಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಒಬ್ಬರೇ ನೋಡಿದಾಗ ಏನಾಗುತ್ತೆ, ಒಂದು ಸಮಗ್ರವಾದ ಚಿತ್ರ ಆಯ್ಕೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದು ಮಾಡ್ಬೇಕಾಯ್ತು. ಇನ್ನೊಂದೇನ್ ಮಾಡಿದ್ದಾರೆ ಅಂದ್ರೆ 3 ವಿಭಾಗಕ್ಕೆ ಹಣ ಕಟ್ಟಿಸ್ಕೊಂಡಿದ್ದಾರೆ. ಏಷ್ಯನ್ ವಿಭಾಗ, ಕನ್ನಡ ವಿಭಾಗ ಮತ್ತು ಇಂಡಿಯನ್ ವಿಭಾಗ, 3 ವಿಭಾಗಕ್ಕೆ ಹಣ ಕಟ್ಟಿಸ್ಕೊಂಡು ಬರೀ ಕೇವಲ ಕನ್ನಡ ವಿಭಾಗದವ್ರು ನೋಡಿ ನೀವು ಇನ್ನೊಂದು ವಿಭಾಗಕ್ಕೆ ಆಯ್ಕೆ ಮಾಡ್ಕೊಟ್ಬಿಡಿ ಅಂತ ಹೇಳೋದು, ಅದು ಯಾವ ನ್ಯಾಯ? 3 ವಿಭಾಗ ಹಣ ಕಟ್ಟಿದ್ಮೇಲೆ 3 ವಿಭಾಗದವರು ಸಿನಿಮಾ ನೋಡ್ಬೇಕಲ್ಲ. ಅವರು 3 ಕಮಿಟಿ ಮಾಡಿದ್ದಾರೆ, 3 ಕಮಿಟಿ ನೋಡ್ಬೇಕಲ್ಲ ಅದನ್ನ. ಇಲ್ಲ ಹಣ ಕಟ್ಸ್ಕೊಬಾರ್ದಿತ್ತು ಇವರು. ಈ ತರದ ಗೊಂದಲಗಳು ತುಂಬಾ ಇದಾವೆ. ಇದನ್ನ ಸರಿಪಡಿಸ್ಕೋಬೇಕು ಅನ್ನೋದು ನನ್ನ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಇವ್ರಿಗೆ ಕಿವಿ ಮಾತು ಅಂತ ತಿಳ್ಕೊತಾರೋ ಅಥವಾ ಆದೇಶ ಅಂತದ್ದು ನಾವು ಮಾಡಕ್ಕಾಗಲ್ಲ. ಸೊ ನನ್ನ ಮನವಿ ಇದು. ಇದ್ರ ಬಗ್ಗೆ ಅವರು ಹೆಚ್ಚು ಗಮನ ಕೊಟ್ಟು ಮುಂದಿನ ದಿನಗಳಾದ್ರೂ ಎಷ್ಟು ಸಿನಿಮಾ ಬರುತ್ತೆ ಅಷ್ಟು ಸಿನಿಮಾನ ಒಂದೇ ಕಮಿಟಿ ನೋಡಿ ಆಯ್ಕೆ ಮಾಡೋದು ಒಳ್ಳೇದು. ಆಮೇಲೆ ಎಲ್ಲಾ ಕಮಿಟಿಗೂ ಕೂಡ ಅವ್ರ ಆಯ್ಕೆ ಪ್ರಕ್ರಿಯೆಗೆ ಹಣ ಕಟ್ಟಿದ್ರೆ ಎಲ್ಲಾ ಕಮಿಟಿಗೂ ಕೂಡ ಈ ಸಿನಿಮಾಗಳು ತೋರಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ.